ಬಿಹಾರದಲ್ಲಿ ಎನ್ಡಿಎ ಅಭೂತಪೂರ್ವ ಗೆಲುವು ಸಾಧಿಸಿದೆ, ಜೊತೆಗೆ ಐತಿಹಾಸಿಕ ಫಲಿತಾಂಶವನ್ನ ಸಾಧಿಸಿದೆ. ಇದೀಗ ಕರ್ನಾಟಕದ ಮೇಲೆ ಈ ಒಂದು ಫಲಿತಾಂಶ ಬೀರುವಂತಹ ಪರಿಣಾಮ ಏನು ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಗರಿಗೆದಿದೆ. ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಹೋಗ್ತಿರೋದು ಅಚ್ಚರಿ ಮೂಡಿಸಿದೆ, ಕುತೂಹಲ ಮೂಡಿಸಿದೆ. ನವೆಂಬರ್ ಕ್ರಾಂತಿಗೆ ಬಿಹಾರದ ಬ್ರೇಕ್. ದೆಹಲಿಗೆ ಹಾರಲಿರುವ ಸಿಎಂ ಸಿದ್ದರಾಮಯ್ಯ. ಬಿಹಾರ ಚುನಾವಣಾ ಫಲಿತಾಂಶಕ್ಕೂ ಮುನ್ನ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ದಗದಗಿಸುತ್ತಿತ್ತು. ಇದೀಗ ಬಿಹಾರ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ 90, ಜೆಡಿಯು 85, ಎಲ್ಜೆಪಿ 90 ಸೀಟ್ಗಳಲ್ಲಿ ಗೆಲುವು ಸಾಧಿಸಿದೆ. ಈ ಮೂಲಕ ಕಾಂಗ್ರೆಸ್ ಆರ್ಜೆಡಿ ಅಡ್ರೆಸ್ ಇಲ್ಲದಂತಾಗಿದೆ. ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿದ್ದ ನವೆಂಬರ್ ಕ್ರಾಂತಿ ಬಿರುಗಾಳಿಗೆ ಬ್ರೇಕ್ ಬಿದ್ದಂತೆ ಕಾಣ್ತಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಎಸ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಸೇರಿ ಕೆಲ ಸಚಿವರು ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೆಲವೇ ಹೊತ್ತಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಂಜೆ 7 ಗಂಟೆಗೆ 100 ಎಪಿಸೋಡ್ ಆಫ್ ದಿಲ್ ಸೇ ವಿತ್ ಕಪಿಲ್ ಸಿಬಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹೈಕಮಾಂಡ್ ನಾಯಕರು ಸಮಯ ಕೊಟ್ಟರೆ ಭೇಟಿಯಾಗುತ್ತೇನೆ, ಸಮಯ ಕೊಟ್ಟಿಲ್ಲ ಎಂದ್ರೆ ವಾಪಸ್ ಬರುತ್ತೇನೆ ಎಂದು ಈ ಹಿಂದೆಯೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇದೀಗ ಬೆಳಗ್ಗೆ ದೆಹಲಿಗೆ ಹೋಗಿ ರಾತ್ರಿ ವಾಪಸ್ ಆಗಲಿದ್ದಾರೆ. ಕಳೆದ 1.5 ತಿಂಗಳಿಂದ ನಡೆದಿದ್ದ ನವೆಂಬರ್ ಕ್ರಾಂತಿ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದಂತೆ ಕಾಣ್ತಿದೆ. ನವೆಂಬರ್ ಕ್ರಾಂತಿಗೆ ಬಲ ನೀಡಿದ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಹಾಗೂ ಡಿಸಿಎಂ ರಿಂದ ಅಂತರ ಕಾಯ್ದುಕೊಂಡಿತ್ತು. ರಾಹುಲ್ ಗಾಂಧಿ ಕೂಡ ಸಿದ್ದರಾಮಯ್ಯ ಹಾಗೂ ಡಿಕೆಶಿ 1-to-1 ಭೇಟಿಗೆ ಅವಕಾಶ ನೀಡದೆ ಮೌನವಾಗಿದ್ರು. ಬಿಹಾರದಲ್ಲಿ ಇಂಡಿ ಕೂಟಕ್ಕೆ ಕಂಡು ಕೇಳರಿಯದ ಸೋಲಾಗಿದೆ. ಇದರಿಂದ ಕಂಗೆಟ್ಟ ಕಾಂಗ್ರೆಸ್ ಹೈಕಮಾಂಡ್ ಸದ್ಯ ಸೈಲೆಂಟ್ ಆಗಿದ್ದಾರೆ. ಕರ್ನಾಟಕದ ನವೆಂಬರ್ ಕ್ರಾಂತಿ ಚರ್ಚೆಗೂ ಯಾವುದೇ ಸೊಪ್ಪು ಹಾಕದೆ ಮೌನ ನಡೆ ತೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಎನ್ಡಿಎ ಅಭೂತಪೂರ್ವ ಗೆಲುವು ಸಾಧಿಸಿದೆ, ಜೊತೆಗೆ ಐತಿಹಾಸಿಕ ಫಲಿತಾಂಶವನ್ನ ಸಾಧಿಸಿದೆ. ಇದೀಗ ಕರ್ನಾಟಕದ ಮೇಲೆ ಈ ಒಂದು ಫಲಿತಾಂಶ ಬೀರುವಂತಹ ಪರಿಣಾಮ ಏನು ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಗರಿಗೆದಿದೆ. ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಹೋಗ್ತಿರೋದು ಅಚ್ಚರಿ ಮೂಡಿಸಿದೆ, ಕುತೂಹಲ ಮೂಡಿಸಿದೆ. ನವೆಂಬರ್ ಕ್ರಾಂತಿಗೆ ಬಿಹಾರದ ಬ್ರೇಕ್. ದೆಹಲಿಗೆ ಹಾರಲಿರುವ ಸಿಎಂ ಸಿದ್ದರಾಮಯ್ಯ. ಬಿಹಾರ ಚುನಾವಣಾ ಫಲಿತಾಂಶಕ್ಕೂ ಮುನ್ನ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ದಗದಗಿಸುತ್ತಿತ್ತು. ಇದೀಗ ಬಿಹಾರ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ 90, ಜೆಡಿಯು 85, ಎಲ್ಜೆಪಿ 90 ಸೀಟ್ಗಳಲ್ಲಿ ಗೆಲುವು ಸಾಧಿಸಿದೆ. ಈ ಮೂಲಕ ಕಾಂಗ್ರೆಸ್ ಆರ್ಜೆಡಿ ಅಡ್ರೆಸ್ ಇಲ್ಲದಂತಾಗಿದೆ. ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿದ್ದ ನವೆಂಬರ್ ಕ್ರಾಂತಿ ಬಿರುಗಾಳಿಗೆ ಬ್ರೇಕ್ ಬಿದ್ದಂತೆ ಕಾಣ್ತಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಎಸ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಸೇರಿ ಕೆಲ ಸಚಿವರು ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೆಲವೇ ಹೊತ್ತಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಂಜೆ 7 ಗಂಟೆಗೆ 100 ಎಪಿಸೋಡ್ ಆಫ್ ದಿಲ್ ಸೇ ವಿತ್ ಕಪಿಲ್ ಸಿಬಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹೈಕಮಾಂಡ್ ನಾಯಕರು ಸಮಯ ಕೊಟ್ಟರೆ ಭೇಟಿಯಾಗುತ್ತೇನೆ, ಸಮಯ ಕೊಟ್ಟಿಲ್ಲ ಎಂದ್ರೆ ವಾಪಸ್ ಬರುತ್ತೇನೆ ಎಂದು ಈ ಹಿಂದೆಯೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇದೀಗ ಬೆಳಗ್ಗೆ ದೆಹಲಿಗೆ ಹೋಗಿ ರಾತ್ರಿ ವಾಪಸ್ ಆಗಲಿದ್ದಾರೆ. ಕಳೆದ 1.5 ತಿಂಗಳಿಂದ ನಡೆದಿದ್ದ ನವೆಂಬರ್ ಕ್ರಾಂತಿ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದಂತೆ ಕಾಣ್ತಿದೆ. ನವೆಂಬರ್ ಕ್ರಾಂತಿಗೆ ಬಲ ನೀಡಿದ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಹಾಗೂ ಡಿಸಿಎಂ ರಿಂದ ಅಂತರ ಕಾಯ್ದುಕೊಂಡಿತ್ತು. ರಾಹುಲ್ ಗಾಂಧಿ ಕೂಡ ಸಿದ್ದರಾಮಯ್ಯ ಹಾಗೂ ಡಿಕೆಶಿ 1-to-1 ಭೇಟಿಗೆ ಅವಕಾಶ ನೀಡದೆ ಮೌನವಾಗಿದ್ರು. ಬಿಹಾರದಲ್ಲಿ ಇಂಡಿ ಕೂಟಕ್ಕೆ ಕಂಡು ಕೇಳರಿಯದ ಸೋಲಾಗಿದೆ. ಇದರಿಂದ ಕಂಗೆಟ್ಟ ಕಾಂಗ್ರೆಸ್ ಹೈಕಮಾಂಡ್ ಸದ್ಯ ಸೈಲೆಂಟ್ ಆಗಿದ್ದಾರೆ. ಕರ್ನಾಟಕದ ನವೆಂಬರ್ ಕ್ರಾಂತಿ ಚರ್ಚೆಗೂ ಯಾವುದೇ ಸೊಪ್ಪು ಹಾಕದೆ ಮೌನ ನಡೆ ತೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಎನ್ಡಿಎ ಅಭೂತಪೂರ್ವ ಗೆಲುವು ಸಾಧಿಸಿದೆ, ಜೊತೆಗೆ ಐತಿಹಾಸಿಕ ಫಲಿತಾಂಶವನ್ನ ಸಾಧಿಸಿದೆ.
ಇದೀಗ ಕರ್ನಾಟಕದ ಮೇಲೆ ಈ ಒಂದು ಫಲಿತಾಂಶ ಬೀರುವಂತಹ ಪರಿಣಾಮ ಏನು ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಗರಿಗೆದಿದೆ. ಜೊತೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಹೋಗ್ತಿರೋದು ಅಚ್ಚರಿ ಮೂಡಿಸಿದೆ, ಕುತೂಹಲ ಮೂಡಿಸಿದೆ. ನವೆಂಬರ್ ಕ್ರಾಂತಿಗೆ ಬಿಹಾರದ ಬ್ರೇಕ್. ದೆಹಲಿಗೆ ಹಾರಲಿರುವ ಸಿಎಂ ಸಿದ್ದರಾಮಯ್ಯ. ಬಿಹಾರ ಚುನಾವಣಾ ಫಲಿತಾಂಶಕ್ಕೂ ಮುನ್ನ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ದಗದಗಿಸುತ್ತಿತ್ತು. ಇದೀಗ ಬಿಹಾರ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ 90, ಜೆಡಿಯು 85, ಎಲ್ಜೆಪಿ 90 ಸೀಟ್ಗಳಲ್ಲಿ ಗೆಲುವು ಸಾಧಿಸಿದೆ. ಈ ಮೂಲಕ ಕಾಂಗ್ರೆಸ್ ಆರ್ಜೆಡಿ ಅಡ್ರೆಸ್ ಇಲ್ಲದಂತಾಗಿದೆ. ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿದ್ದ ನವೆಂಬರ್ ಕ್ರಾಂತಿ ಬಿರುಗಾಳಿಗೆ ಬ್ರೇಕ್ ಬಿದ್ದಂತೆ ಕಾಣ್ತಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ದೆಹಲಿಯತ್ತ ಮುಖ ಮಾಡಿದ್ದಾರೆ. ಎಸ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೃಷ್ಣ ಬೈರೇಗೌಡ ಸೇರಿ ಕೆಲ ಸಚಿವರು ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಕೆಲವೇ ಹೊತ್ತಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಸಂಜೆ 7 ಗಂಟೆಗೆ 100 ಎಪಿಸೋಡ್ ಆಫ್ ದಿಲ್ ಸೇ ವಿತ್ ಕಪಿಲ್ ಸಿಬಲ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಹೈಕಮಾಂಡ್ ನಾಯಕರು ಸಮಯ ಕೊಟ್ಟರೆ ಭೇಟಿಯಾಗುತ್ತೇನೆ, ಸಮಯ ಕೊಟ್ಟಿಲ್ಲ ಎಂದ್ರೆ ವಾಪಸ್ ಬರುತ್ತೇನೆ ಎಂದು ಈ ಹಿಂದೆಯೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇದೀಗ ಬೆಳಗ್ಗೆ ದೆಹಲಿಗೆ ಹೋಗಿ ರಾತ್ರಿ ವಾಪಸ್ ಆಗಲಿದ್ದಾರೆ. ಕಳೆದ 1.5 ತಿಂಗಳಿಂದ ನಡೆದಿದ್ದ ನವೆಂಬರ್ ಕ್ರಾಂತಿ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದಂತೆ ಕಾಣ್ತಿದೆ. ನವೆಂಬರ್ ಕ್ರಾಂತಿಗೆ ಬಲ ನೀಡಿದ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಹಾಗೂ ಡಿಸಿಎಂ ರಿಂದ ಅಂತರ ಕಾಯ್ದುಕೊಂಡಿತ್ತು. ರಾಹುಲ್ ಗಾಂಧಿ ಕೂಡ ಸಿದ್ದರಾಮಯ್ಯ ಹಾಗೂ ಡಿಕೆಶಿ 1-to-1 ಭೇಟಿಗೆ ಅವಕಾಶ ನೀಡದೆ ಮೌನವಾಗಿದ್ರು. ಬಿಹಾರದಲ್ಲಿ ಇಂಡಿ ಕೂಟಕ್ಕೆ ಕಂಡು ಕೇಳರಿಯದ ಸೋಲಾಗಿದೆ. ಇದರಿಂದ ಕಂಗೆಟ್ಟ ಕಾಂಗ್ರೆಸ್ ಹೈಕಮಾಂಡ್ ಸದ್ಯ ಸೈಲೆಂಟ್ ಆಗಿದ್ದಾರೆ. ಕರ್ನಾಟಕದ ನವೆಂಬರ್ ಕ್ರಾಂತಿ ಚರ್ಚೆಗೂ ಯಾವುದೇ ಸೊಪ್ಪು ಹಾಕದೆ ಮೌನ ನಡೆ ತೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾಗಿಯಾಗಲಿದ್ದಾರೆ. ಹೈಕಮಾಂಡ್ ನಾಯಕರು ಸಮಯ ಕೊಟ್ಟರೆ ಭೇಟಿಯಾಗುತ್ತೇನೆ, ಸಮಯ ಕೊಟ್ಟಿಲ್ಲ ಎಂದ್ರೆ ವಾಪಸ್ ಬರುತ್ತೇನೆ ಎಂದು ಈ ಹಿಂದೆಯೇ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಇದೀಗ ಬೆಳಗ್ಗೆ ದೆಹಲಿಗೆ ಹೋಗಿ ರಾತ್ರಿ ವಾಪಸ್ ಆಗಲಿದ್ದಾರೆ. ಕಳೆದ 1.5 ತಿಂಗಳಿಂದ ನಡೆದಿದ್ದ ನವೆಂಬರ್ ಕ್ರಾಂತಿ ಚರ್ಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದಂತೆ ಕಾಣ್ತಿದೆ. ನವೆಂಬರ್ ಕ್ರಾಂತಿಗೆ ಬಲ ನೀಡಿದ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಹಾಗೂ ಡಿಸಿಎಂ ರಿಂದ ಅಂತರ ಕಾಯ್ದುಕೊಂಡಿತ್ತು. ರಾಹುಲ್ ಗಾಂಧಿ ಕೂಡ ಸಿದ್ದರಾಮಯ್ಯ ಹಾಗೂ ಡಿಕೆಶಿ 1-to-1 ಭೇಟಿಗೆ ಅವಕಾಶ ನೀಡದೆ ಮೌನವಾಗಿದ್ರು. ಬಿಹಾರದಲ್ಲಿ ಇಂಡಿ ಕೂಟಕ್ಕೆ ಕಂಡು ಕೇಳರಿಯದ ಸೋಲಾಗಿದೆ. ಇದರಿಂದ ಕಂಗೆಟ್ಟ ಕಾಂಗ್ರೆಸ್ ಹೈಕಮಾಂಡ್ ಸದ್ಯ ಸೈಲೆಂಟ್ ಆಗಿದ್ದಾರೆ. ಕರ್ನಾಟಕದ ನವೆಂಬರ್ ಕ್ರಾಂತಿ ಚರ್ಚೆಗೂ ಯಾವುದೇ ಸೊಪ್ಪು ಹಾಕದೆ ಮೌನ ನಡೆ ತೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.